ರಾಜವರ್ಮನ ತರ ಇರ್ತಾನೆ. ಪುಷ್ಪ ಶಿಶಿಕ್ಯನ ಹುಲ್ಲನ್ನು ತಿಂತದೆ ಮ್ಯಾಕೆ, ಮ್ಯಾಕೆನ ತಿಂತದೆ ಹುಲಿ, ಹುಲಿಯನ್ನು ತಿಂತದೆ ಕಾಲ, ಆ ಕಾಲನ ತಿಂತೀನಿ ನಾನು. ಕಾಡು ಬೆಳೆಸಿ ಕಾಡು ಉಳಿಸಿ ಅಂತ ಗಂಧದ ಗುಡಿ ಸಿನಿಮಾ ಮಾಡಿ ನಮ್ಮ ಅಣ್ಣ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗಲಿಲ್ಲ. ಕಾಡನ್ನ ಲೂಟಿ ಮಾಡಿ ಗಂಧದ ಮರನ ಕಡಿದು ಹೆಂಗೆ ಪಾರ್ಸಲ್ ಮಾಡಬೇಕು ಅಂತ ಸಿನಿಮಾ ಮಾಡಿದ ಪುಷ್ಪರಾಜನಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಅದಕ್ಕೆ ನಾನು ಈ ಗಂಧದ ಮರನ ಕಡಿದು ರಾಷ್ಟ್ರ ಪ್ರಶಸ್ತಿ ತೆಗೆದುಕೊಳ್ಳುತ್ತಿದ್ದೇನೆ. ಕರ್ನಾಟಕ ಸರ್ಕಾರ ನನಗೆ ಪ್ರಶಸ್ತಿ ಕೊಡಬೇಕು. ಇದು ಗಂಧದ ಮರ. ಹುಲ್ಲನ್ನು ತಿಂತದೆ ಚಿಟ್ಟೆ, ಚಿಟ್ಟೆನ ತಿಂತದೆ ಕಪ್ಪೆ, ಕಪ್ಪೆನ ತಿಂತದೆ ಹಾವು, ಹಾವನ್ನು ತಿಂತದೆ ಹದ್ದು, ಹದ್ದನ್ನು ತಿಂತದೆ ಕೊದ್ದು. ಏನೋ ಪುಷ್ಪ ಜಾಲಿ ಮರ ಕಡಿತಾ ಇದೆಯಾ? ಮಚ್ಚಾ, ಜಾಲಿ ಮರ ಅಲ್ಲ ಇದು, ಇದು ಗಂಧದ ಮರ. ಇದಕ್ಕೆ 50 ಲಕ್ಷ. ಇದೇ ಒಟ್ಟು ಸಾರಿ ನೀನು ಜಾಲಿ ಮರ ಅಂದಿದ್ದು. ನೋಡು ನೋಡು ನೋಡು, ಇವೆಲ್ಲ ಗಂಧದ ಮರ, ಜಾಲಿ ಮರ ಅಂತ ಇದೆಯಾ? ಜಾಲಿಯ ಗಂಧದ ಮರ, ಜಾಲಿಯ ಮರ ಅಂದು ನನ್ನ ಮರ್ಯಾದೆ. ನಾನು ಕರ್ನಾಟಕದ ಪುಷ್ಪರಾಜ್. ಎಷ್ಟು ಇದಕ್ಕೆ? ಇದ್ರ ಬೆಲೆ ಗೊತ್ತೇನೋ? ಇದು ಒಂದು ಮಾರಿದ್ರೆ ಬೆಂಗಳೂರಿಗೆ ಕೊಂಡ್ಕೋಬೋದು ನಾನು, ಅಂತ ಮರದ್ದಿದು. ಏನಪ್ಪ ಇದು? ನೋಡು, ನಾನು ಮೀಕೆ ತಿಂತೈತೆ ಅಂದ್ರೆ ಎಂತ ಗಂಧದ ಮರ. ಪುಷ್ಪ, ಪೊಲೀಸರು ಬಂದ್ರೆ ಗಂಧದ ಮರ ಯಾವ್ದು ಹೆಂಗ್ ಕಡಿತೀಯ? ಹೇ, ಪೊಲೀಸರು ಬಂದ್ರೆ ಪುಷ್ಪಗೇನು ಲೆಕ್ಕ ಏನೋ? ಪೊಲೀಸರು ಬಂದ್ರೆ ನಗಿತಾ ಇರೋದೆ. ನಾನು 500 ರೂಪಾಯಿ ಕೊಟ್ಟು ಮಂತ್ಲಿ ಎಣಿಸಿಬಿಟ್ರೆ ನನ್ನ ಜೀವನ ಹಾಯಾಗಿರುತ್ತೆ. ಈ ಕಾಡಲ್ಲ ಅದು ಹೇಗಿರ್ತೀಯ ಪುಷ್ಪ? ಈ ಕಾಡಲ್ಲಿ ಪುಷ್ಪ ಹೇಗಿರ್ತಾನ? ರಾಜವರ್ಮನ ತರ ಇರ್ತಾನೆ. ಪುಷ್ಪ ಶಿಶಿಕ್ಯನ. ಹೀಗೆ ಕಾಡಿನಲ್ಲಿ ಸಣ್ಣ ಪುಟ್ಟ ಡೀಲ್ ಕುದುರಿಸುತ್ತಿದ್ದ ಪುಷ್ಪಗೆ, ಕರ್ನಾಟಕದ ಪುಷ್ಪಗೆ ದೊಡ್ಡ ಪ್ರಮಾಣದ ಡೀಲೊಂದು ಕುದುರೆ ಬಿಡುತ್ತದೆ. ಅದು ಕೋಟಿಗಟ್ಟಲೆ. ಇದೇ ಖುಷಿಯಲ್ಲಿ ಕಾಡಿನಲ್ಲಿ ದೊಡ್ಡ ದೊಡ್ಡ ಗಂಧದ ಮರಗಳನ್ನು ಹುಡುಕಲು ಶುರು ಮಾಡುತ್ತಾನೆ ಪುಷ್ಪ. ಇಲ್ಲಿಂದಲೇ ಶುರುವಾಗುತ್ತದೆ ಅವನ ದೊಡ್ಡ ಜರ್ನಿ. ಕಾದು ನೋಡಿ.